ಅಲ್ವಾ. ನಾವು ನಮ್ಮ ಜಾಗ ಮಾಡ್ಕೊಂಡು ಯಾರಿಗೆ ಎದುರೋದಿಲ್ಲ, ನಾವು ಮೋಸ ಮಾಡೋದು ತಂಗಿ, ಎದುರ ಅವಶ್ಯಕತೆ ಇಲ್ಲ. ಹಂಗಾಗಿ ಭಕ್ತರಿಗೆ ನಾನು ಕಾಣಂಗೆ ಯಾರೋ ಒಂದು ತಂಗಿ ಆಗಿದ್ದಾಳೆ ಅಕ್ಷಯ ಪಾತ್ರೆ ಅಂತ. ಯೂಟ್ಯೂಬಲ್ಲಿ ನಾನು ಮಾಡಲ್ಲ, ಇರ್ಬೋದೇನೋ ಅಕ್ಷಯ ಪಾತ್ರೆ ನನ್ನ ಪ್ರಕಾರ. ಇದೇ ಕೈ ನಾನು ಬೆಳಗ್ಗೆ ಎದ್ದು ರಾತ್ರಿ ನೋಡ್ಕೊಂಡು ಇನ್ಸೂರೆನ್ಸ್ ಮಾಡಿಸಿದ್ದೀನಿ, ಲೋನ್ ಮಾಡ್ಸೋಣ ಅಂತಂತೇಳಿ ಇದಕ್ಕೆ ಹುಷಾರಾದ್ರೆ ಅಂತಂತೇಳಿ ತಂಗಿ ಹೇಳ್ತಾಳೆ. ಇದು ಇನ್ನು ನಾನೆಂತ ಪುಣ್ಯವಂತ, ಸಾಕ್ಷಾತ್ ನನಗೆ 5 ಅಡಿಗೆ ನೀರು 8 ಅಡಿ ವಿಗ್ರಹ ಮೂರ್ತಿ ಸಿಕ್ಕಿರೋದು, ನನ್ನ ಕೈಗೆ ಸಿಕ್ಕಿರೋದು, ನಾನೇ ಮಾತಾಡೋದು ಜೊತೆಗೆ. ಇಬ್ರು ತಾಯಂದಿರು ಸಿಕ್ಕಿರೋ ಅಂತ. ಹೌದು, ನೀರೊಳಗೆ ಇದೆ ಅದು. ಇಲ್ಲೇ ಪಕ್ಕದಲ್ಲಿ ಬಾವಿ ಇದೆ, ಬಾವಿ ತಗ ಬಿಡಲ್ಲ ನಿಮಗೆಲ್ಲ ಲೈವಲ್ಲಿ ಹಾಕಿರ್ತೀನಿ ನಾನು. ಬಾವಿ ತಗ ಬಿಡಲ್ಲ, ಬಾವಿ ಒಳಗೆ ಮಕ್ಕಳು ಆಡ್ತಿರ್ತಾರೆ. ಮಕ್ಳು ಇಟ್ಕೊಳ್ಳಮ್ಮ ನಮ್ಮ ಗಲಾಟೆ ಮಾಡ್ತಾವಳು, ನಾವು ಮಕ್ಳು ಇಟ್ಕೊಳ್ಳೋ ಅಂತ ಮೇಲೆ ಗೊಣ್ಣೆ ಸಿಗ್ತಾರೆ ದೇವ್ರು ಬೈತವ್ರ. ಲ್ಯಾಟ್ರಿನ್ ನಮ್ಮ ತಾಯಿ ಮೇಲೆ ನನ್ನ ಮೇಲೆ ಮೂಗುರ್ಜಿ ಕೊಟ್ಟಾರೆ. ಲ್ಯಾಟ್ರಿನ್ ಕೂತಿರ್ ಗಂಡೆ ಅಂತ ಕೂತಿರಂಗೆ ಮೂಗುರ್ಜಿ ಕೊಟ್ಟೋಗ್ತಾರೆ ಜನ. ಬಾವಿಯಿಂದ ಸಿಕ್ಕಿರೋ ಅಂತ. ಹೌದು. ಮತ್ತೆ ಈ ಉತ್ಸವ ಮೂರ್ತಿ ಕಳಸ ಎಲ್ಲ ಮುಂಚೆ ಸಿಕ್ಕಿದ್ದು ನನಗೆ. ಅದು ನಾನು ಇವತ್ತಲ್ಲ, ನಾನು ಚಿಕ್ಕ ವಯಸ್ಸಿರುವಾಗ ನಾನು ಅದನ್ನ ದೇವರು ಅಂತ ನಂಬಲ್ಲ, ಎಡಗಾಲಿ ಸಿಕ್ಕಿತ್ತು ನನಗೆ ಅವತ್ತಿನ ಕಾಲದಲ್ಲಿ. ಆ ಆಳದಲ್ಲಿ ಅಂಥವ್ಳು ಅರ್ಥಬೇಕು ಹಚ್ಚಿದ್ದೆ. ಆಮೇಲೆ ಎತ್ಕೊಂಡು ಕೊಡದೆ ಆಗ ಮಗು ಹುಟ್ಟಿದ್ದು ನನಗೆ. ಅಸಲು ಮಕ್ಕಳಿರಲ್ಲ ನನಗೆ 5 ವರ್ಷ.